ಜನವರಿ 2018ರಲ್ಲಿ ನೋಂದಣಿ ಆಗಿರುವಂಥ ಕಾರ್ ಅಂತೆ ಇದು. ದರೋಡೆ ಮಾಡಲು ನಕಲಿ ನಂಬರ್ ಪ್ಲೇಟ್. ನನಗೆ ಅದೇ ಅನುಮಾನ ಕಾಡ್ತಾ ಇದ್ದಿದ್ದು, ಯಾವನಾದರೂ ಅಸಲಿ ನಂಬರ್ ಇಟ್ಟಿಂಗ್ ಮಾಡ್ತಾನ ಅಂತ. ಸ್ವಿಫ್ಟ್ ಕಾರಿನ ನಂಬರ್ ಇನೋವಾ ಕಾರಿಗೆ ಬಳಕೆಯನ್ನ ಮಾಡಿರೋದು. PB ಗಂಗಾಧರನ್ ಹೆಸರಿನಲ್ಲಿ ಕಾರು ನೋಂದಣಿ ಆಗಿರೋದು. ಬೆಂಗಳೂರಿನ ತಿಪ್ಪಸಂದ್ರ ವಿಳಾಸದಲ್ಲಿರುವ ಹೆಸರಿಗೆ ಈ ನೋಂದಣಿ ಆಗಿದೆ. ಬೆಂಗಳೂರಿನ ಇಂದಿರಾನಗರದ RTO ಕಚೇರಿಯಲ್ಲಿ K03 NC 8052 ನೋಂದಣಿ ಆಗಿದೆ. ಜನವರಿ 2018ರಲ್ಲಿ ನೋಂದಣಿ ಆಗಿರುವಂತಹ ಕಾರ್ ಇದಾಗಿದೆ. ದರೋಡೆ ಮಾಡಲು ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿದ್ದಾರೆ. ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನ ಇನೋವಾಗೆ ಹಾಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ಯಾರಾದರೂ ಅಸಲಿ ನಂಬರ್ ಪ್ಲೇಟ್ ಅನ್ನ ಇಟ್ಕೊಂಡ್ಬಿಟ್ಟು ದರೋಡೆ ಮಾಡ್ತಾರಾ? ಅವರು ಅಷ್ಟೇ ಚಾಣಾಕ್ಷರ ಇದ್ದಂಗೆ ಕಾಣಿಸ್ತಾ ಇದ್ದಾರೆ. ಬಟ್ ಅವನು ಎಷ್ಟೇ ಚಾಣಾಕ್ಷ ಇದ್ರೂ ಕೂಡ ತಗಲಾಕ್ಕೊಳ್ತಾನೆ. ನೋ ಡೌಟ್. ಯಾಕಂದರೆ ಈಗಿರುವಂಥ ಟೆಕ್ನಾಲಜಿ, ಈಗಿರುವಂತಹ CC ಕ್ಯಾಮ್ರಾ ಇರುವಂಥ ಯುಗದಲ್ಲೆಲ್ಲ ನೀವೆಲ್ಲೋ ಹೋದರೂ ಕೂಡ ನಿಮ್ಮ ಚಲನವಲನ ಕಾಣಿಸಿಗುತ್ತೆ. ಎಂಥದ್ರಲ್ಲಾದರೂ ಹೋಗಿ. ಅದೃಶ್ಯ ಮಾಡೋಗುವಂಥ ಏನಾದರೂ ಅವರಿಗೆ ತಂತ್ರಗಾರಿಕೆ ಗೊತ್ತಿದ್ರೆ ಅದು ಬೇರೆ ಮಾತು. ಇಲ್ಲ ಅದೃಶ್ಯ ಅಂತೂ ಆಗೋಕ್ಕಾಗಲ್ವಲ್ಲ. ಕಲಿಯುಗದಲ್ಲೆಲ್ಲ ಅದೃಶ್ಯ ಆಗಿ ಇಲ್ಲಿಂದ ಮಾಯ ಆಗಿ ಇನ್ನೊಂದು ಕಡೆಗೆಲ್ಲೋ ಹೋಗೋದು ಹಂಗೆಲ್ಲ ಬರಲ್ವಲ್ಲ. ಏನೇ ಇದ್ರೂ ಕಾರಲ್ಲೇ ಹೋಗ್ಬೇಕು, ಬೈಕಲ್ಲೇ ಹೋಗ್ಬೇಕು. ಎಲ್ಲ ಒಂದು ಕಡೆಗೆ ತಗಲಾಕ್ಕೊಳ್ತಾರೆ. ಕಾರ್ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ರೆ ಏನಾಯಿತು? ಕಾರ್ ಕಾಣಲ್ವಾ? ಕಾರಿನ ಕಲರ್ ಗೊತ್ತಾಗಲ್ವಾ? ಏನೇ ಎಷ್ಟೇ ಚಾಣಾಕ್ಷನಾಗಿದ್ದರೂ ಕೂಡ ಪೊಲೀಸರು ಪತ್ತೆ ಹಚ್ತಾರೆ. ಆಮೇಲೆ ರುಬ್ತಾರೆ. ಎಷ್ಟು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ದುಡ್ಡು 7 ಕೋಟಿಯಲ್ಲಿ. ಅದೇ ಇನ್ಸಿಡೆಂಟ್ ಈಗ ಮಧ್ಯಾಹ್ನ ರಿಪೋರ್ಟ್ ಆಗಿದೆ ನಮ್ಮ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ. ನಮ್ಮ ಟೀಮ್ಸ್ ಅವರು ಅಲ್ಲಿ ಸೀನಿಯರ್ ಆಫೀಸರ್ಸ್ ಹೋಗಿದ್ದಾರೆ ಅಲ್ಲಿಗೆ. ಅವರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಅವರು. ಬಟ್ ಯಾವುದು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಏನೇನು ಮಾಹಿತಿ ಇತ್ತು ಆ ಪ್ರಕಾರ ನಾವು ನಾಕಾಬಂದಿ ಮಾಡಿದ್ದೀವಿ ಮತ್ತು ಅಲ್ಲಿ ಚೆಕಿಂಗ್ ನಡೀತಾ ಇದೆ. ಇಲ್ಲಿವರೆಗೆ ಮಾಹಿತಿ ಪ್ರಕಾರ HDFC ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಕ್ಯಾಶ್ ಮೂವ್ ಮಾಡ್ತಿದ್ರು. ಆ ಟೈಮಲ್ಲಿ ಇದು 7 ಕೋಟಿದು ಅವ್ರ ಕಡೆ ಕ್ಯಾಶ್ ವ್ಯಾನಿಂದ ಶಿಫ್ಟ್ ಮಾಡಿ ಬೇರೆ ಗಾಡೀಲಿ ತೊಗೊಂಡು ಹೋಗಿರೋ ಅಂತ ಮಾಹಿತಿ ಬಂದಿದೆ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ದು ಏನೇನು ಕ್ಲೂಸ್ ನಮಗೆ ಬಂದಿದೆ ಅದಾದ ಮೇಲೆ ನಾವು ವರ್ಕೌಟ್ ಮಾಡ್ತಾಯಿದ್ದೀವಿ. ನೋಡಬೇಕು. ಈಗ ನಮ್ಮ ಟೀಮ್ಸ್ ಎಲ್ಲ ಕಡೆ ಇದ್ದಾರೆ. ಸರ್, ಈಗ ನೀವು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ಜನ ಬಂದಿದ್ರಂತೆ, ಏನು ಕಥೆ? ನಾನೀಗ ಹೇಳಿದ್ರೆ ನಮ್ಮ ಸೀನಿಯರ್ ಆಫೀಸರ್ಸ್, ಜಾಯಿಂಟ್ ಕಮಿಷನರ್ ಕ್ರೈಮ್ ಮತ್ತು ವೆಸ್ಟ್ ಅವರು ಎಲ್ಲ ಅಲ್ಲೇ ಇದ್ದಾರೆ ಈಗ. ಯಾಕೆಂದರೆ ಇನಿಷಿಯಲಿ ಆ ಡ್ರೈವರ್ ಅವರು ಕೆಲವು ಸ್ಟೇಟ್ಮೆಂಟ್ ಬೇರೆ ಟೈಪ್ ಕೊಟ್ಟಿದ್ರು ಮತ್ತು ಬೇರೆ ಕೊಡ್ತಾಯಿದ್ರು ಅವರು. ಸೊ ಎಲ್ಲ ಪೂರ್ತಿ ಸ್ಟೇಟ್ಮೆಂಟ್ ಅದಾದ ಮೇಲೆ ನಾವು ಒಂದು ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ಏನೋ ಬಂದಿತ್ತು, ಆ ಆಧಾರ ಮೇಲೆ ನಾವು ನಾಕಾಬಂದಿ ಮಾಡಿದ್ದೀವಿ. ಮತ್ತು ಅಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದ್ದರು. ಎಲ್ಲ ನಾವು ಈ ಕೇಸಲ್ಲಿ ಇದ್ದೀವಿ. ಶೀಘ್ರವಾಗಿ ನಾವು ಪತ್ತೆ. ಅವ್ರು ಹೇಳೋ ಪ್ರಕಾರ ಅಲ್ಲಿ ದಾಳಿ ಮಾಡಿ ಅವರನ್ನು ಹೆದರಿಸಿ ತಗೊಂಡು ಹೋಗಿರುವಂಥದ್ದು ಅಥವಾ ಹೇಗೆ ಸರ್? ನಾನು ನಿಮಗೆ ಹೇಳಿಲ್ಲ ಈಗ, ಯಾಕೆಂದರೆ ಕೇಸ್ ಈಗ ರಿಜಿಸ್ಟರ್ ಆಗ್ತಾ ಇದೆ. ಸೊ ಕಂಪ್ಲೇನೆಂಟ್ ಅವರು ಕರೆಕ್ಟಾಗಿ ಈಗ ಮಾಹಿತಿ ಇನಿಷಿಯಲಿ ಬೇರೆ ಕೊಟ್ಟರು, ಈಗ ಬೇರೆ ಕೊಡ್ತಾಯಿದ್ದಾರೆ ಅವರು. ನೋಡಿಬಿಟ್ಟು ನಾವು ಕಂಪ್ಲೇಂಟ್ ಆಧಾರ ಮೇಲೆ ಅಲ್ಲ, ಈಗ ನಾವು ಏನು ಹೇಳಲಿಕ್ಕೆ ಪ್ರಶ್ನೆ ಇಲ್ಲ. 7 ಕೋಟಿ ಹೋಗಿದೆ, ಅದು ನಿಜ ಕಾಣ್ತದೆ. ಅದು ಹೇಗೆ ಹೋಯಿತು, ಏನು ಹೋಯಿತು, ಅದರ ಬಗ್ಗೆ ಯಾರು ಹಿಂದೆ ಇದ್ದಾರೆ ನಾವು ಪತ್ತೆ ಮಾಡ್ತೀವಿ. ಅದರಲ್ಲಿ ಇದ್ದಿದ್ದು 7 ಕೋಟಿ ಅಂತ. ಸೊ ಈಗ ಏನೇ ಹೇಳಿದ್ರು ಕೂಡ ಅವ್ರು ಯಾರೂ ಹೇಳಲ್ಲ ರೀ. ಅಲ್ಲಿವರೆಗೂ ಸುಮ್ಮನೆ ಮಾತಾಡಿಸಿದ್ದು ಅವರು ಹೇಳಿದ್ದೆ ಹೇಳೋ ಕಿಸ್ಬಾಯಿ ದಾಸ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಅದನ್ನೇ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಈಗ ಅಲ್ಲಾಯಿತು, ಇದಾಯಿತು, ಹಂಗಾಯಿತು, ಹಿಂಗಾಯಿತು ಅಂಥೇಳಿ ಸಿಗೋವರೆಗೂ ಕೂಡ ಅವ್ರಿಗೂ ಯಾವ ಮಾಹಿತಿನೂ ಇರೋದಿಲ್ಲ. ಆಮೇಲೆ ಈಗ ಅವ್ರಿಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನನ್ನು ಅವರು ಆಚೆ ಹೇಳೋದಿಲ್ಲ. ಕೆಲವೊಂದು ಟೈಮಲ್ಲಿ ಆ ದರೋಡೆಕೋರನ್ನ ಮಿಸ್ಲೀಡ್ ಮಾಡೋಕ್ಕೋಸ್ಕರ ಕೆಲವು ಇನ್ಫಾರ್ಮೇಷನ್ಗಳನ್ನು ಪಾಸ್ ಮಾಡ್ತಾರೆ. ಅಂಥವುಗಳನ್ನು ಪಾಸ್ ಮಾಡಿದಾಗ ಅವ್ರು ಇನ್ನೊಂದು ರೀತಿಯಾಗಿ ಅಲರ್ಟ್ ಆಗ್ತಾರಲ್ವಾ, ಅದು ಪೊಲೀಸರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂಥದ್ದೇನಾದರೂ ಇರಬಹುದೇನೋ ಗೊತ್ತಿಲ್ಲ.